ಧ್ರುವ ಸರ್ಜಾ ಅವರ 4 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ನಾನು ಧ್ರುವ ಸರ್ಜನ್ ಹೋಗಿ ಮೀಟ್ ಮಾಡಬೇಕು ಅಂತ ಅನ್ಕೊಳ್ಳೋ ಮನ್ಸಿದ್ಯಾ, ಅವ್ರು ಬಂದಾಗ ನಾನು ಅದನ್ನ ವ್ಯಾಲ್ಯೂ ಮಾಡ್ತೀನಿ. ಸ್ಟಾರ್ ವಾರ್ಗಳು ನಡೆಯೋದು ಈ ತರದ ಕಾಮನ್ ಆಗ್ಬಿಡುತ್ತೆ. ಬಟ್ ನಿಮ್ ಫ್ಯಾನ್ಸ್ ಆಗಿಲ್ಲ. ಅಲ್ಲ, ಸ್ಟಾರ್ ವಾರ್ ಅಂದ್ರೆ ಏನು? ಟೈಪಿಂಗ್ ಮಾಡ್ಕೊಂಡು ಅದ್ರಲ್ಲಿ ವಾರ ಆಡೋದು, ಅದು ವಾರ ಅಲ್ಲ ಸರ್. ಈ ಸಮಯದಲ್ಲಿ ಅಣ್ಣನ ಎಷ್ಟು ಮಿಸ್ ಮಾಡ್ಬೇಕು? ಅಣ್ಣ ಇದ್ದಿದ್ರೆ, ಯಾಕಂದ್ರೆ ಅದ್ದೂರಿಯಲ್ಲಿ ನೋಡಿದಂತ ಅರ್ಜುನ್, ಮಾರ್ಟಿನಲ್ಲಿ ನೋಡಿರ್ತಕ್ಕಂಥ ಅರ್ಜುನ್. ನೀವು ಮಾರ್ಟಿನ್ ನೋ ಕಾಂಪ್ರಮೈಸ್ ಅಂತ ಹಾಕೊಂಡ್ ಹೋಗ್ಬೋದು. ಆಕ್ಚುಲಿ ಯಾವುದೇ ಸಿನಿಮಾ ಬಂದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ಲಲ್ಲ, ಗಟ್ಟಿಯಾಗಿ ನಿಲ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅನ್ನೋ ಕೂಗು ಕೊರಗು. ಕನ್ನಡದವರು ಕನ್ನಡ ಥಿಯೇಟರ್ಗೆ ಕನ್ನಡ ಸಿನಿಮಾ ನೋಡಕ್ ಬರ್ತಾ ಇಲ್ಲ ಅನ್ನೋದು ಸುಳ್ಳು. ಧ್ರುವ ಸರ್ಜಾ ಅವರ 4 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. 2012 ಅದ್ದೂರಿ, ಅಲ್ಲಿಂದ ಅದ್ದೂರಿಯಾಗೆ ನಿಮ್ಮ ಪಯಣ ಸಾಗ್ತಾ ಬಂತು. 50 ಸಿನಿಮಾಗೆ ಆಗೋಷ್ಟು ಫ್ಯಾನ್ ಬೆಲ್ಟ್ ನಿಮಗಿದೆ ಈಗ. ಅಂದ್ರೆ 50 ಸಿನಿಮಾಗೆ ಏನು ರಿಲೀಸ್ ಮಾಡಿರೋ ಹೀರೋಗಳು ಇರ್ತಾರೆ, 50 ಸಿನಿಮಾ ಮಾಡಿರೋ ಹೀರೋಗಳಿಗೆ ಎಷ್ಟು ಫ್ಯಾನ್ಸ್ ಆಗಿರ್ತಾರೆ, ಅಷ್ಟು ಫ್ಯಾನ್ಸ್ 4 ಸಿನಿಮಾಗೆ ಸಿಕ್ಕೋಯ್ತು. ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಗೆ ಅಂತ ಇವಾಗ ಪ್ರತಿ ಸಂಡೇ ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ಪ್ರತಿ ಸಂಡೇ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ದೆ, ನಾನು ಧ್ರುವ ಸರ್ಜನ್ ಹೋಗಿ ಮೀಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಮನ್ಸಿದ್ಯಾ, ಅವ್ರು ಬಂದಾಗ ನಾನು ಅದನ್ನ ವ್ಯಾಲ್ಯೂ ಮಾಡ್ತೀನಿ. ಅವ್ರುಗಳು ಭಾನುವಾರ ಯಾರ್ಯಾರು ಗಾರೆ ಕೆಲಸ ಮಾಡ್ತಾರೆ, ಡ್ರೈವಿಂಗ್ ಕೆಲಸ ಮಾಡ್ತಾರೆ, ಹೋಟೆಲ್ ಅಲ್ಲಿ ಎಷ್ಟು ಜನ ಯಾವ ಕೆಲಸದಲ್ಲೆಲ್ಲ ಇರ್ತಾರೆ, ಅವ್ರಿಗೆ ಸಿಗೋದು ಒಂದು ಸಂಡೆ. ಅವರು ತಮ್ಮ ಫ್ಯಾಮಿಲಿಗಳ ಜೊತೆ ಇಲ್ದೆ, ಎಷ್ಟೊಂದ್ ಜನ ಅಣ್ಣ ಭಾನುವಾರ ಊರ್ಗ್ ಹೋಗದೆ ನಾನು ಇಲ್ಲಿ ನಿಮ್ ನೋಡಕ್ ಬಂದಿದ್ದೀನಿ, ನಮ್ಮ ಅವ್ವನ್ನ ನಮ್ಮ ಅಪ್ಪನ ಮುಂದಿನ ವಾರ ಹೋಗಿ ನೋಡತ್ತೀನಿ ಅಂತ ಹೇಳಿದಾಗ, ನಮ್ಗೆ ಇಷ್ಟೂ ಟೈಮ್ ಕೊಡ್ತಾ ಇದ್ರೆ ಅಂದಾಗ ನಿಜವಾಗ್ಲೂ ನಾವು ಅವ್ರಿಗೆ ವ್ಯಾಲ್ಯೂ ಮಾಡ್ಬೇಕು. ಕರೆಕ್ಟ್. ಮತ್ತೆ ನಿಮ್ಗೆ ಯಾರನ್ನ ಮರ್ಯಾದೆ ಕೊಡ್ತಾ ಇದ್ರೆ, ಬಾಸ್ ದಯವಿಟ್ಟು ಮರ್ಯಾದೆ ಕೊಡು. ನಿನ್ಗೆ ಯಾರನ್ನ ಟೈಮ್ ಕೊಡ್ತಾ ಇದ್ರೆ ಕೊಡು ನೀನು. ಅದನ್ನೇ ನಾನು ಮಾಡ್ತಾ ಇರೋದಷ್ಟೇ. ಮನೆ ಮುಂದೆ ಬರ್ತಾರೆ, ಅವರೇ ಏನಾನೋ ಬರೀತಾರೆ, ಡೈಲಾಗ್ ಹೇಳ್ತಾರೆ, ನನ್ ಫಿಲಮ್ ಡೈಲಾಗ್ ಹೇಳ್ತಾರೆ, ಅವ್ರು ಬರ್ದಿದ್ದು ಅವ್ರು ಏನೋ ಹೇಳ್ತಾರೆ, ಹಾಡ ಆಡ್ತಾರೆ. ಬಾಟಮ್ ಲೈನ್ ಏನು, ನನಗ್ ಟೈಮ್ ಕೊಡ್ತಾ ಇದಾರೆ. ಅತಿರೇಕ ಅನ್ಸೋ ಫ್ಯಾನ್ಸ್ ಅಂತೂ ಇಲ್ಲ ನಿಮಗೆ. ಬಟ್ ನಿಮ್ ಮಾತು ಕೇಳೋಂತ ಫ್ಯಾನ್ಸ್ ಇದಾರೆ, ಅದು ಬಹಳ ಮೆಚ್ಕೋಬೇಕಾಗಿರುವಂತದ್ದು. ಅಲ್ಲ, ಹಂಗಲ್ಲ. ಯಾಕಂದ್ರೆ ಕೆಲವು ವಿಚಾರದಾಗ ಸುಮ್ನೆ ಏನೇನೋ ಹೇಳೋದು, ಫ್ಯಾನ್ಸ್ ಬಗ್ಗೆ ಸ್ಟಾರ್ ವಾರ್ಗಳು ನಡೆಯೋದು ಈ ತರದ ಕಾಮನ್ ಆಗ್ಬಿಡುತ್ತೆ. ಬಟ್ ನಿಮ್ ಫ್ಯಾನ್ಸ್ ಆಗಿಲ್ಲ ಅಂತ. ಅಲ್ಲ, ಸ್ಟಾರ್ ವಾರ್ ಅಂದ್ರೆ ಏನು? ಟೈಪಿಂಗ್ ಮಾಡ್ಕೊಂಡು ಅದ್ರಲ್ಲಿ ವಾರ ಆಡೋದು, ಅದು ವಾರ ಅಲ್ಲ ಸರ್. ಅದಕ್ಕೊಂದು ಲೇಬಲ್, ಅದಕ್ಕೆ ಸ್ಟಾರ್ ವಾರ್ ಅನ್ನೋದು. ನಮ್ಗೆ ಗೊತ್ತಿರೋ ವಾರ ಕೈಯಲ್ಲಿ ಹೊಡೆದಾಡೋದು, ಇದೇ ತಾನೇ ವಾರ್. ಅದಲ್ಲ, ಇಲ್ಲಿ ಟೈಪ್ ಮಾಡೋ ಡಿಜಿಟಲ್ ಅಲ್ಲಿ ಮಾಡೋದೇ ವಾರ್. ಈಗ ಟೈಪಿಂಗ್ ವಾರ್, ಅದು ಟೈಪಿಂಗ್ ವಾರ್. ಅದಕ್ಕೆ ಸ್ಟಾರ್ ವಾರ್ ಅನ್ನೋ ಒಂದು ಹೆಸರೇ ರಾಂಗ್. ಓಕೆ ಸರ್, ಈ ಸಮಯದಲ್ಲಿ ಅಣ್ಣನ ಎಷ್ಟು ಮಿಸ್ ಮಾಡ್ಬೇಕು? ಅಣ್ಣ ಇದ್ದಿದ್ರೆ ಅಣ್ಣ ಎಲ್ಲೂ ಹೋಗಿಲ್ಲ, ಅದು ಊರ್ಗ್ ಹೋಗಿದ್ದಾನೆ, ಬರ್ತಾನೆ. ಈಗ ಈ ಇಂಟರ್ವ್ಯೂ ಸ್ಟಾರ್ಟ್ ಆಗಕ್ ಮುಂಚೆನೂ ನೀವು ಹೇಳಿದ್ರಿ ಅಣ್ಣಂದು ಸುಮಾರು ಇಂಟರ್ವ್ಯೂ ಮಾಡಿದ್ದೀನಿ, ಏನಾದ್ರೂ ಇದ್ರೆ ಇಲ್ಲ ಈಗ ಅಂತ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ವಿ ಥಾಟ್ಸ್ ಅಂತ. ಬೇಡ, ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ. ಎಸ್, ಈ ಸ್ಟೋರಿ ಡಿಸ್ಕಷನ್ ಟೈಮಲ್ಲಿ ಅಣ್ಣ ಏನಾದ್ರು ಸಜೆಷನ್ ಕೊಟ್ಟಿದ್ರಾ? ಇಲ್ಲ, ಇದೆಲ್ಲ ಆದ್ಮೇಲೆ. ಅಲ್ಲ, ಅವಾಗ ಮಾಮ ನೀವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಏನೋ ಮಾಡಿ ಇರಲಿಲ್ಲ, ಆದ್ಮೇಲೆ ಕುಕ್ ಆಗಿರೋದು. ಓಕೆ. ಯೂಶಲಿ ನಿಮಗೆ ಈ ಸಿನಿಮಾ ಮಾಡೋ ಮುಂಚೆ ಅಣ್ಣ ಏನಾದ್ರು ಹೇಳ್ತಾ ಇದ್ರ? ಅಂದ್ರೆ ಕ್ಯಾರೆಕ್ಟರ್ ಡಿಸ್ಕಷನ್ ಮಾಡಿದಾಗ ಹಿಂಗಿದೆ ಕಣೋ, ಈ ನಮ್ಮ ಮನೇಲಿ ಒಂದು ರೂಲ್ ಇದೆ. ಓಕೆ. ಮತ್ತೆ ನಮ್ ತಾತ ಮಾಡಿರೋ ರೂಲ್, 6 ಗಂಟೆ ಆದ್ಮೇಲೆ ಸಿನಿಮಾ ಬಗ್ಗೆ ಡಿಸ್ಕಷನ್ ಇರಲ್ಲ ಮನೆಯಲ್ಲಿ. ಓಕೆ. ಫ್ಯಾಮಿಲಿ ಟೈಮ್, ಸಿನಿಮಾ ಬಗ್ಗೆ ಇರಲ್ಲ. ಅಂದ್ರೆ ನೀವು ಸಿನಿಮಾ ಪ್ಯಾಕಪ್ ಆದ್ರೆ ಸೀದಾ ಮನೆಗೆ ಹೋಗ್ತಾ ಇರೋದು, ಮನೆಗೆ ಅಷ್ಟೇ ವಿಷಯ. ಮನೆ ಫ್ಯಾಮಿಲಿ ಇದೆಯಲ್ಲ. ಅಲ್ಲ, ಯಾವತ್ತೂ ಮಾತಾಡಿಲ್ಲ ಅಣ್ಣನ ಜೊತೆಗೆ ಬಿಟ್ಟು ಬೇರೆ? ಮಾತಾಡಿದೀವಿ, ಬಟ್ ಏನ್ ಆತರ ಎಲ್ಲ ಏನಿಲ್ಲ. ಇದ್ರೂ ಅದನ್ನ ಕ್ಯಾಮ್ರಾ ಮುಂದೆ ಹೇಳಕ್. ಓಕೆ, ಎಲ್ಲ ಸರಿ ಸರ್. ನಾನು ನಿಮ್ಮ ನಿರ್ದೇಶಕರ ಬಗ್ಗೆ ಮತ್ತೆ ನಿಮ್ಮ ನಿರ್ಮಾಪಕರ ಬಗ್ಗೆ ಜಾಸ್ತಿ ಕೇಳಿಲ್ಲ. ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಅವರ ಡೆಡಿಕೇಶನ್ ಹೆಂಗಿತ್ತು? ಯಾಕಂದ್ರೆ ಅದ್ದೂರಿಯಲ್ಲಿ ನೋಡಿದಂತ ಅರ್ಜುನ್, ಮಾರ್ಟಿನಲ್ಲಿ ನೋಡಿರ್ತಕ್ಕಂಥ ಅರ್ಜುನ್ ಹೇಗೆ? ಫಸ್ಟ್ ಮೂವಿಯಲ್ಲಿ ಚಾನ್ಸ್ ಕೊಟ್ಟಿದ್ದೆ ಡೈರೆಕ್ಟರ್ ಎ.ಪಿ. ಅರ್ಜುನ್. ಅವರು ಅವಾಗ ಯಾವ ರೀತಿ ಕಾಂಪ್ರಮೈಸ್ ಆಗದೆ, ಯಾವ ಶಾರ್ಟನ್ನು ಬಿಡದೆ ಅಡಮೆಂಟ್ ಆಗಿ ನನಗೆ ಹಿಂಗೆ ಬೇಕು ಅನ್ನೋದಿತ್ತು, ಇವಾಗ್ಲೂ ಹಂಗೆ ಇರುತ್ತೆ. ಅವ್ರು ಅದೇ ರೀತಿ ಯಾವ ರೀತಿನೂ ಕಾಂಪ್ರಮೈಸ್ ಅನ್ನೋ ವರ್ಡ್ ಆಗಲ್ಲ.
ಸತ್ಯ ಹೆಗಡೆ ಸರ್ ಚೆನ್ನಾಗಿ ಅಂದ್ಬೋದು ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ, ನೀವು ಮಾರ್ಟಿನ್ ನೋ ಕಾಂಪ್ರಮೈಸ್ ಅಂತ ಹಾಕೊಂಡ್ಬಿಡ್ಬೋದು ಆಕ್ಚುಲಿ ಅಂತ. ಡೈರೆಕ್ಟರ್ ಅದೇ ಅಲ್ವಾ, ಕಾಂಪ್ರಮೈಸ್ ಆದ್ರೆ ಅಲ್ಲಿ ನಾವು ಸಿನಿಮಾಗೆ ಎಲ್ಲ ಸೋತ್ಬಿಟ್ವಿ ಏನೋ ಅರ್ಥ ಬಂದ್ಬಿಡುತ್ತೆ. ಕಾಂಪ್ರಮೈಸ್ ಇಲ್ಲ ಅಂದ್ರೆ ನಾವು ಗೆಲ್ತಿದ್ವಿ ಅಂತ. ಡೈರೆಕ್ಟರ್ ಬಗ್ಗೆ ಅದೇ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಾವು ಕರೆಕ್ಟಾಗಿ ಮಾಡಬೇಕು, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅನ್ನೋದು ಅವರಲ್ಲಿದೆ. ಪ್ರೊಡ್ಯೂಸರ್ ನಮ್ದು ಏನು ಮಾರ್ಕೆಟ್ ಇದೆಯೋ ಅದಕ್ಕಿಂತ ನಾನು ಆಗ್ಲೇ ಹೇಳ್ದಂಗೆ ಪರವಾಗಿಲ್ಲ, ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾನ್ ಜನರೇಟ್ ಮಾಡ್ತೀನಿ ಇನ್ನೂ ದುಡ್ಡು ಅನ್ನೋ ಮನಸ್ಸು ಅವ್ರಿಗಿದೆ. ಸೊ ಇವಾಗ ಬಿಸ್ನೆಸ್ ಟ್ರೇಲರ್ ಎಲ್ಲ ನೋಡಿ ಬಿಸ್ನೆಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ನಾವು ₹5 ಕೇಳ್ತಾ ಇದ್ದವ್ರು ಇವಾಗ ₹15 ಕೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನೊಂದು, ಸೊ ಇದಕ್ಕಿಂತ ದಿಸ್ ವಿಲ್ ಬಿ ಅ ಗುಡ್ ಎಕ್ಸಾಂಪಲ್ ಸೆಟ್ ಬೈ ಉದಯ್ ಮೆಹ್ತಾ ಸರ್. ನಾವ್ ಏನ್ ಅನ್ಕೊಂಡಿದೀವೋ ಅದಕ್ಕಿಂತ ಜಾಸ್ತಿ ಜನರೇಟ್ ಮಾಡ್ತೀನಿ ದುಡ್ಡು ಅಂತ ಫಸ್ಟ್ ಡೇ ಇಂದ ಹೇಳ್ತಾ ಇದ್ರು. ಇವಾಗ ರಿಲೀಸ್ ಮುಂಚೆ ₹5 ₹6 ಕೇಳ್ತಾ ಇದ್ದವ್ರು ಒಂದು ಎಕ್ಸಾಂಪಲ್, ಈಗ ₹15 ಕೊಡ್ತೀರಾ, ₹14 ₹15 16 ಕೊಡಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಗುಡ್ ಸ್ಟಾರ್ಟ್. ಎಸ್ ಎಸ್, ಸಿನಿಮಾ ಇಸ್ ಎ ವೆರಿ ಗುಡ್ ಬಿಸ್ನೆಸ್. ಈಗ ಬಿಸ್ನೆಸ್ ಆಗುತ್ತೆ ಅಂದ್ರೆ ಸಿನಿಮಾ ಗೆಲುವೆ ತಾನೆ, ಅದು ಬಿಫೋರ್ ಗುಡ್ ಸ್ಟಾರ್ಟ್. ಎಸ್, ಆದ್ಮೇಲೆ ಒಂದು ಇಂಟರ್ವ್ಯೂ ಮಾಡೋಣ ಹಂಗೆ, ಅದು ಬಿಸ್ನೆಸ್ ಮೀಟ್ ತರ ಪ್ಲಾನ್ ಮಾಡೋಣ. ಎಸ್ ಸರ್, ಎಲ್ಲ ಇಷ್ಟೊತ್ತು ಸಾಕಷ್ಟು ಮಾತಾಡಿದ್ರಿ. ಕೊನೆಯದಾಗಿ ಈ ಸಿನಿಮಾದಲ್ಲಿ ಅಂದ್ರೆ ನೀವು ಪ್ರೊಡ್ಯೂಸರು, ಡೈರೆಕ್ಟ್ರು ಏನಾದ್ರೂ ಒಂದು ಕಿತ್ತಾಡಿದೀವಿ ಅಂದ್ರೆ ಯಾವ್ದೋ ಒಳ್ಳೆ ವಿಚಾರ ಕಿತ್ತಾಡಿರ್ತೀರಿ, ಅದು ಹಿಂಗಿರ್ಬೇಕು ಅಂತ ಯಾವ್ದಾರು ವಿಚಾರ ಕಿತ್ತಾಡಿದ್ದು ಉಂಟಾ? ಒಳ್ಳೆ ವಿಚಾರ, ಒಳ್ಳೆ ವಿಚಾರಕ್ಕೆ, ಸಿನಿಮಾಗೋಸ್ಕರ, ಒಳ್ಳೆ ವಿಚಾರಕ್ಕೆ, ಸಿನಿಮಾಗೋಸ್ಕರ ಕಿತ್ತಾಡಿದೀರಿ ನೀವು? ಇಲ್ಲ ಬೈ ನನಗೆ ಇದು ಹಿಂಗಾಗ್ಬೇಕು ಅಂತ, ಇಲ್ಲ ಅದು ಹಿಂಗಾಗ್ಬೇಕು ಅಂತ, ಯಾವ ವಿಚಾರಕ್ಕಾಗಿದೆ? ಡೈರೆಕ್ಟರ್ ನಮ್ದು ನಡೀತಾ ಇರುತ್ತೆ ಅಂದ್ರೆ ಪಾಸಿಟಿವ್ ಆಗಿ. ಅವ್ರು ಏನಾದ್ರು ಹೇಳಿದಾಗ ಓಕೆ ಅಂತೀನಿ, ಇಲ್ಲ ಬೈ ಇದು ಹಿಂಗ ಓಕೆನಾ ಅಂದಾಗ ಅವರು ವಿ ಥಾಟ್ ಎಕ್ಸ್ಚೇಂಜ್ ಆಗತ್ತೆ ಅಷ್ಟೇ. ಬಟ್ ಕಿತ್ತಾಟ ರೇಂಜ್ಗೆಲ್ಲ ಹೋಗಲ್ಲ. ಸಿನಿಮಾಗಾಗಿ ಮಾತಾಡ್ಕೊಂಡು ಎಕ್ಸ್ಚೇಂಜ್ ಮಾಡ್ತೀವಿ. ನಂದು ಪ್ರೊಡ್ಯೂಸರ್ದು ಅದೇ ಕಂಟೆಂಟ್ ಇದಾದ್ಮೇಲೆ ಇದನ್ ಬಿಡೋಣ ಸರ್ ಅಂದ್ರೆ, ಇಲ್ಲ ಸರ್ ಇದಾದ್ಮೇಲೆ ಇದನ್ ಬಿಡೋಣ. ಸೊ ಈ ತರ ಒಳ್ಳೆ ವಿಚಾರಕ್ಕೆ ಅದು ವೋಟಿಂಗ್ ಇರುತ್ತೆ, ಅದು ವೋಟಿಂಗ್ ಇರುತ್ತಾ? ಅಲ್ಲ, ಡೈರೆಕ್ಟರ್ದು ನಂದ್ರದ್ದು ಈ ತರ, ಪ್ರೊಡ್ಯೂಸರ್ ನಂದು ಈ ತರ. ಆದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಅದೆಲ್ರಿಗೂ ಗೊತ್ತಾಯ್ತು, ಇವಾಗ ಎಲ್ಲ ಸರಿ ಹೋಗಿ. ಓಕೆ, ಅದ ವಿಚಾರ ಬೇಡ ಬಿಡಿ, ಎಲ್ಲ ಸರಿ ಹೋಗಿದೆ. ಸರ್, ಈಗ ಸಿನಿಮಾ ರಂಗದ ಸ್ಥಿತಿಗತಿ ಬಗ್ಗೆ ಹೇಳೋದಾದ್ರೆ, ಯಾವುದೇ ಸಿನಿಮಾ ಬಂದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ಲಲ್ಲ, ಗಟ್ಟಿಯಾಗಿ ನಿಲ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅನ್ನೋ ಒಂದು ಕೂಗು. ಯಾಕೆ ಸರ್ ಹಂಗ ಅನ್ಕೊಂತಲ್ಲ, ನಿಜ ಹೇಳಿ, ನಿಜ ಮಾತಾಡೋಣ. ಯಾಕೆ ಯಾರೋ ಸೃಷ್ಟಿ ಮಾಡಿರೋ ದೃಶ್ಯ ಅಲ್ಲಿ ನಾವ್ ಯಾಕೆ ಆಕ್ಟ್ ಮಾಡ್ತಾ ಇದೀವಿ? ಅಲ್ಲ, ಆಕ್ಟ್ ದಟ್ ಈಸ್ ರಾಂಗ್. ಈಗ ಕರ್ನಾಟಕದಲ್ಲೇನೆ ಕಲ್ಕಿ ಸಿನಿಮಾ ರಿಲೀಸ್ ಆಯ್ತು, ಕನ್ನಡದವರೇ ಹೋಗಿ ಕಲ್ಕಿ ನೋಡಿದ್ರು ನೋಡ್ಲಿಲ್ಲ. ನೋಡು, ಅಲ್ಲ ನಾನು ಕನ್ನಡ ಸಿನಿಮಾ ಹೇಳ್ತಾ ಇರೋದು. ಅದೇ ಯಾಕೆ ಹಿಂಗೆ ನೀವು ಅಂದ್ರೆ ಅವರೇ ಬೇರೆ ಇವರೇ ಬೇರೆ ಅಂತ ಯಾಕೆ? ಕನ್ನಡದವರು ಕನ್ನಡನ ನೋಡೇ ನೋಡ್ತಾರೆ, ನಮ್ಮ ಕನ್ನಡದ ಸಿನಿಮಾ ಬಂದ್ರೆ ನೋಡೇ ನೋಡ್ತಾರೆ. ಇವಾಗ ಕಲ್ಕಿ ಬೇರೆ ಭಾಷೆ ಬಂದಾಗ್ಲೇ ನಮ್ ಕನ್ನಡದವ್ರು ನೋಡ್ತಾರೆ, ನಮ್ ಭಾಷೆ ನೋಡೇ ನೋಡ್ತಾರೆ. ನಮ್ಮಲ್ಲೂ ಏನೋ ಮಿಸ್ಟೇಕ್ ಆಗಿರಬಹುದು ಅನ್ನೋದು ಯಾಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಲ್ಲ? ಥಿಯೇಟರ್ ಸೆಟಪ್ ಸರಿಯಾಗಿ ಸಿಗದೆ ಇರ್ಬೋದು, ಮಾರ್ಕೆಟಿಂಗ್ ಕರೆಕ್ಟ್ ಆಗಿ ಮಾಡದೇ ಇರ್ಬೋದು, ನಮ್ಗೆ ಸ್ಟೋರಿ ಕರೆಕ್ಟ್ ಆಗಿ ಪೆನಿಟ್ರೇಟ್ ಆಗದೆ ಇರ್ಬೋದು, ಅಥವಾ ತಲೆಗೆ ಜನಗಳಿಗೆ ಹೋಗದೆ ಇರ್ಬೋದು, ಮತ್ತೆ ನಾವು ಪ್ಲೇಸ್ ಮಾಡಿದಂತ ಡೇಟ್ ಕರೆಕ್ಟ್ ಇಲ್ದೇ ಇರಬಹುದು. ಓಕೆ, ಸೊ ಎಲ್ಲಾನು ಇದೆಯಲ್ಲ, ನಿಮ್ಮ ಆಯ್ಕೆಗಳು ಸರಿ ಇಲ್ಲ, ಹಂಗಾಗಿ ಸರಿ ಮಾಡ್ಕೊಂಡ್ ಬನ್ನಿ. ಸರಿ ಇಲ್ಲ ಅಲ್ಲ, ಎಲ್ಲೋ ಒಂದು ಕಡೆ ಒಂದು ಮಿಸ್ಟೇಕ್ ಆಯ್ತು ಅಂದ್ರೂ ರಾಂಗ್ ಆಗಿರುತ್ತೆ. ಒಬ್ರು ಕನ್ನಡದವರು ಥಿಯೇಟರ್ ಬರಲ್ಲ ಅನ್ನೋದು ಸ್ಟೇಟ್ಮೆಂಟ್ ಇಸ್ ಸುಳ್ಳು. ಕಲ್ಕಿಗೆ ಹೋಗಿಲ್ವಾ? ಹೋದ್ರು ತಾನೆ, ಯಾಕೆ ಹೋದ್ರು? ಆ ರೇಂಜ್ ಸಿನಿಮಾ ಮಾಡಿ ಅದನ್ನ ಹೇಳಿ, ಆ ರೇಂಜ್ ಸಿನಿಮಾ ಮಾಡಿ ಅದನ್ನ ಹೇಳಿ. ಕನ್ನಡದವರು ಕನ್ನಡ ಥಿಯೇಟರ್ಗೆ ಕನ್ನಡ ಸಿನಿಮಾ ನೋಡಕ್ ಬರ್ತಾ ಇಲ್ಲ ಅನ್ನೋದು ಸುಳ್ಳು. ಅದು ಕೆಲವು ವರ್ಗ ಸೃಷ್ಟಿ ಮಾಡ್ತಾ ಇರೋ ದೃಶ್ಯ, ಅದು ಅದ್ರನ್ನ ಎಲ್ಲರೂ ಇನ್ಫ್ಲೂಯೆನ್ಸ್ ಆಗ್ಬೇಡಿ, ಅದು ಸುಳ್ಳು. ಕರೆಕ್ಟ್, ಇದೊಂದು ಬೇಕಿತ್ತು. ಇದು ಬಹಳಷ್ಟು ಜನಗಳಿಗೆ ಪ್ರಶ್ನೆ ಬರ್ತಾ ಇಲ್ಲ. ಇಲ್ಲ, ಅದನ್ನ ವೈರಲ್ ಮಾಡಕ್ ಟ್ರೈ ಮಾಡ್ತಾ ಇದ್ರೆ ಅದಕ್ಕೆ ಇನ್ನೆಲ್ಲಾರು ಸರ್ ಇಟ್ ಇಸ್ ಆಲ್ ಕ್ರಿಯೇಟೆಡ್, ಅದನ್ನ ತಲೆ ಕೆಡ್ಸ್ಕೊಂಡ್ಬಿಡಿ. ಇನ್ನು 1 ತಿಂಗಳು 2 ತಿಂಗಳು ಹಿಂದಿಂದ ಎಕ್ಸಾಂಪಲ್ಸ್ ಕೂಡ ಇದೆ. ಕನ್ನಡ ಎಜುಕೇಟೆಡ್ಸ್ ಇದಾರೆ ಸರ್ ಕರ್ನಾಟಕದಲ್ಲಿ, ಸೊ ಎಲ್ರಿಗೂ ತಲೆ ಬುದ್ಧಿ ಇದೆ. ನೆಕ್ಸ್ಟ್ ಕ್ವೆಶ್ಚನ್
ನೆಕ್ಸ್ಟ್ ಇನ್ನೇನು ಇಲ್ಲ ಸರ್, ಅದೇ ಇದೇ ವಿಚಾರ ಮಾತಾಡೋದಾದ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಬೇಕು ಅನ್ನೋ ಕಾರಣಕ್ಕೆ ಇಂಡಸ್ಟ್ರಿನವರೆಲ್ಲ ಸೇರಿ ಹೋಮ ಹವನ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡವ್ರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಗೊತ್ತಿಲ್ಲ ಸರ್, ಇಂಡಸ್ಟ್ರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು, ಅಂದ್ರೆ ಚೆನ್ನಾಗ್ಲಿ ಅಂತ. ಎಸ್ ಸರ್, ಅದೇನೇ ಇರ್ಲಿ, ಮಾರ್ಟಿನ್ ಅಕ್ಟೋಬರ್ ಅನ್ನೋದಕ್ಕೆ ಪ್ರಪಂಚಾದ್ಯಂತ ಬರ್ತಾ ಇದೆ. ಎಲ್ರಿಗೂ ಸಾಕಷ್ಟು ನಿರೀಕ್ಷೆ ಇದೆ. ಈಗಾಗಲೇ ನೀವೇ ಹೇಳಿದ್ರಿ ಈಗ ಶುರುವಾಗಿದೆ ಬಿಸ್ನೆಸ್ ಅಂತೇಳಿ. ಯಾಕಂದ್ರೆ ಯಾವತ್ತು ಒಂದು ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಪ್ರತಿಫಲ ಇದ್ದೇ ಇರುತ್ತೆ. ಆ ಫಲ ಈಗ ಸಿಗ್ತಾ ಇದೆ. ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ರಿ ಮಾರ್ಟಿನ್ ಬಗ್ಗೆ. ಒಟ್ಟಾರೆ ಅಕ್ಟೋಬರ್ 11ಕ್ಕೆ ಪ್ರಪಂಚಾದ್ಯಂತ ಮಾರ್ಟಿನ್, ಕನ್ನಡದ ಮಾರ್ಟಿನ್, ಅದು ಕನ್ನಡದ ಹೆಮ್ಮೆಯ ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ. ಎಲ್ರೂ ಬಂದು ಥಿಯೇಟರ್ ನೋಡಿ. ಇದೊಂದು ಬೇರೆ ರೀತಿಯ ಸೌಂಡ್ ಆಗಿರತಕ್ಕಂಥ ಸಿನಿಮಾ. ಖಂಡಿತ ನೀವು ಚಿತ್ರಮಂದಿರದಲ್ಲೇ ಬಂದು ಈ ಸಿನಿಮಾನ ನೋಡಿ, ನಿಮಗೆ ಖಂಡಿತ ಇದು ರುಚಿಸುತ್ತೆ. ಅದರಲ್ಲೂ ಧ್ರುವ ಅವರ ಪರ್ಟಿಕಲ್ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ಇಷ್ಟವಾಗಂತ ಎಲಿಮೆಂಟ್ಸ್ ಜೊತೆಗೆ ಬೇರೆ ವರ್ಗದವರೆಗೂ ಇದು ಇಷ್ಟ ಆಗಂತ ಎಲಿಮೆಂಟ್ಸ್ ಇದರಲ್ಲಿದೆ. ಜಾಸ್ತಿ ಅವರು ಕಥೆಯನ್ನು ಹೇಳಿಲ್ಲ, ಅವರು ಕಥೆನ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ, ಸುಮ್ಮನೆ ಹಂಗೆ ತಿಳಿಸ್ಕೊಂತ ಹೋದ್ರು. ಸೊ ಅದನ್ನೆಲ್ಲ ನೀವು 11ಕ್ಕೆ ನೋಡ್ಬೇಕಂತ ಅವ್ರು ಹೇಳಿದ್ದಾರೆ. ಸರ್, ನೀವು ಫ್ಯಾನ್ಸಿಗೆ ಕೊನೆಯದಾಗ ಏನ್ ಹೇಳ್ತೀರಿ ಹೇಳ್ಬೋದು? ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ಒಂದೇ ರಿಕ್ವೆಸ್ಟ್, ದಯವಿಟ್ಟು ಎಲ್ಲ ಚಿತ್ರನೂ, ಕನ್ನಡ ಎಲ್ಲ ಚಿತ್ರನೂ ನೋಡಿ. ಆ್ಯಂಡ್ ಹಬ್ಬದ ದಿವಸ ಅಕ್ಟೋಬರ್ 11ನೇ ತಾರೀಕು ನಮ್ಮ ಮಾರ್ಟಿನ್ ಸಿನಿಮಾ ಬಿಡುಗಡೆ ಆಗ್ತದೆ. ಎಲ್ಲೂ ವಲ್ಗಾರಿಟೀಸ್ ಇಲ್ಲ. ಎಷ್ಟು ಭಯ ಭಕ್ತಿ ಶ್ರದ್ಧೆಯಿಂದ ನಾವು ಈ 4 ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀವೋ ಅಷ್ಟೇ ಶ್ರದ್ಧೆಯಿಂದ ಈ ಮಾರ್ಟಿನ್ ಸಿನಿಮಾನು ಮಾಡ್ಕೊಂಡಿದ್ದೀವಿ. ಎಲ್ಲೂ ವಲ್ಗಾರಿಟೀಸ್ ಇರಲ್ಲ, ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ದಯವಿಟ್ಟು ನೋಡಿ, ಆಶೀರ್ವಾದ ಮಾಡಿ. ಜಯ ಆಂಜನೇಯ. ಎಸ್ ಸರ್, ನಮಸ್ಕಾರ. ಸಾಕಷ್ಟು ಐ ಲವ್ ಯು. ಲವ್ ಯು. ಥ್ಯಾಂಕ್ ಯು ಸರ್.